ಕಸ ತೆಗಿಸಿ ಗಿಡ ಸುತ್ತಲ ನೋಡಿ, ಈಗ ಗಿಡ ಸುತ್ತಲ ಕಸ ತೆಗಿಸಿ ಅಲ್ಲೆಲ್ಲ ಈಗ ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಪೊಟ್ಯಾಶ್ ಈ ಜಮೀನಿಗೆ ಕಡಿಮೆ ಇದೆ. ಆ ಸಾಯಿಲ್ ರಿಪೋರ್ಟ್ ಪ್ರಕಾರ ಪೊಟ್ಯಾಶ್ ಜಾಸ್ತಿ ಹಾಕಿದೀವಿ. ಈಗ ಇದೊಂದು ಅಳತೆ ಬರುವವರೆಗೆ ಈ ಗಿಡ ಇರೋದೀಗ ಬರೀ 8 ತಿಂಗಳಷ್ಟೇ ಹೈಟ್. ನಾವೀಗೆಲ್ಲ ಅದನ್ನ ಟ್ರಿಮ್ ಮಾಡ್ತಾ ಇದೀವಿ. ವರ್ಷಕ್ಕೆ 3 ಸಲ ಅದನ್ನ ಪ್ರೂನಿಂಗ್ ಮಾಡ್ಬೇಕು, ಅಂದ್ರೆ ಕಟ್ ಮಾಡ್ಬೇಕು. ಕಟ್ ಮಾಡೋದ್ರಿಂದ ಬ್ರಾಂಚಸ್ ಎಲ್ಲ ಬರ್ತವೆ. ಆಮೇಲೆ 1-2-3 ವರ್ಷದಲ್ಲಿ ಫುಲ್ ಬೆಳೆದ್ರೆ ನೀವು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೂ 50-60 ಬ್ರಾಂಚ್ ಆಗಿರ್ತವೆ, ಇಲ್ಲ 100 ಬ್ರಾಂಚು ಆಗ್ಬೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಕಳ್ಳಿಮನಿ ಅಂತ. ಸೊ ಪ್ರಾಸ್ಪರಸ್ ಫಾರ್ಮರ್ ಅನ್ಬೋದು. ನನ್ನ ಮೇನ್ ಇಂಟೆನ್ಷನ್ ಇಲ್ಲಿರೋದು ಹಾರ್ಟಿಕಲ್ಚರು. ಈ ಹಾರ್ಟಿಕಲ್ಚರ್ದಲ್ಲಿ ಮುಖ್ಯವಾದ ವಿಷಯ ಅಂತಂದರೆ ಮಣ್ಣು ನೀರು ಟೆಸ್ಟ್ ಮಾಡಿಸ್ಬೇಕು ನಾವು. ಇಲ್ಲಿ ಜೈವಿಕ ಕೇಂದ್ರ ಅಂತ ಗಣೇಶ್ಪುರ ಬೆಳಗಾಂನಲ್ಲಿ ಶಂಕರಗೌಡ ಅಂತ ಸೈಂಟಿಸ್ಟ್ ಇದ್ದಾರೆ, ಹಾರ್ಟಿಕಲ್ಚರ್ ಆಫೀಸರು. ಅವ್ರ ಹತ್ರ ನೀವು ಮಣ್ಣು ನೀರು ಟೆಸ್ಟಿಂಗ್ ಕೊಟ್ಟರೆ ಕೆಮಿಕಲಿ ಮಿನರಲ್ ವೈಸ್ ಲವಣಗಳು ಏನು ಬೇಕು ಅಂತೇಳಿ ಅವ್ರು ನಮಗೆ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ನೀವು ಗೊಬ್ಬರ ಆಯಿತು, ಆಮೇಲೆ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಅವನ್ನೆಲ್ಲ ಕೊಡಬೇಕಾಗತ್ತೆ. ಸೊ ನಾವಿದು ಸಾಯಿಲ್ ಟೆಸ್ಟು, ವಾಟರ್ ಟೆಸ್ಟ್ ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ಕಾಣ್ತಾ ಇರೋದು ಪೇರು ಬೆಳೆಗಳು, ಇಂಗ್ಲೀಷ್ದಲ್ಲಿ ಗಾವಾ ಅಂತಾರೆ. ಸೊ ಈ ಪೇರು G9 ವೆರೈಟಿ ಇರೋದು. G9 ವೆರೈಟಿದು ಜಿ ವಿಲಾಸ್ ವೆರೈಟಿ ಪೇರು ಇದು. ಇದು ಏನಿಲ್ಲ ಅಂದರೂ ಇಷ್ಟು ದೊಡ್ಡದು ಕಾಯಿ ಆಗುತ್ತೆ. 1 ಕಿಲೋದಲ್ಲಿ 4ರಿಂದ 5 ಕಾಯಿ ತೂಗುತ್ತೆ. ನೀವು ಮಾರ್ಕೆಟಿಗೆ ಹೋದರೆ ಅದರ ರೇಟು 30ರಿಂದ 50 ರೂಪಾಯಿ ಕಿಲೋ ಹೋಲ್ಸೇಲ್ದಲ್ಲಿ. ರಿಟೇಲ್ದಲ್ಲಾದರೆ 80ರಿಂದ 150 ರೂಪಾಯಿವರೆಗೆ ಹೋಗುತ್ತದು, ಡಿಮ್ಯಾಂಡ್ ಮೇಲೆ ಮತ್ತು ಸೀಸನ್ ಮೇಲೆ. ಸೊ ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ಒಂದು 200ರಿಂದ 300 ಕಾಯಿ ಆಗ್ತವೆ ವರ್ಷದಲ್ಲಿ ಎವರೇಜ್. 300 ಕಾಯಿ ಅಂದರೂ ನೀವು ಯೋಚನೆ ಮಾಡ್ಬೋದು ಎಷ್ಟು ಕಿಲೋ ಆಗುತ್ತೆ ಅಂತ. ಒಂದು 100 ಕಿಲೋ ಒಂದು ಗಿಡಕ್ಕೆ ಆಗುತ್ತೆ. ನಾವೀಗ 1000 ಗಿಡ ಹಚ್ಚಿದ್ದೀವಿ. ಇದೊಂದು 2 ಎಕರೆ ಪ್ಲಾಟ್ನಲ್ಲಿ 10 ಫೂಟ್ ಅಗಲ, 5 ಫೂಟ್ಗೆ ಅಂತರ, ಈ ಟೈಪ್ ಮಾಡಿ ನಾವು ತಗ್ಗನ್ನು ತೆಗೆಸ್ಲಿಕ್ಕೆ ಹೋಗಿಲ್ಲ. ಆಳವಾಗಿ ಟ್ರ್ಯಾಕ್ಟರ್ನಿಂದ ಇದನ್ನು ಬೋದ್ ಹೊಡಿಸಿ ಒಂದು 3 ಫೂಟ್ವರೆಗಾದರೂ ತಗ್ಗಾಗಿರಬೇಕು. ಅಂದರೆ ಸುತ್ತಲೂ ಮಣ್ಣೆಲ್ಲ ಸಡ್ಲಾಗುತ್ತೆ. ಆಮೇಲೆ ಕರೆಕ್ಟಾಗಿ ಅದನ್ನು ಹಚ್ಕೊಂತ ಹೋಗಿದ್ದೀವಿ. ಹಚ್ಚುವಾಗ ಸಗಣಿ ಗೊಬ್ಬರ, ಗೋಮೂತ್ರ, ಆಮೇಲೆ ಬೇವಿನ ಹಿಂಡಿ, ಇವು ಮುಖ್ಯ. ಬೆಳೆಗಳಲ್ಲಿ 3 ಟೈಪ್ ಬರುತ್ತೆ. 3 ಟೈಪ್ ಅಂದರೆ ಬೇರ್ನಲ್ಲಿ ಏನು ಹುಳ ಅದು ಅಟ್ಯಾಕ್ ಮಾಡ್ತಾವಲ್ಲ ಅದಕ್ಕೆ ನಾವು ಕೇರ್ ತೊಗೋಬೇಕು. ಬೆಳೆದ ಮೇಲೆ ಎಲೆಗಳ ಮೇಲೆ ಕಾಂಡಗಳ ಮೇಲೆ ಏನು ಅಟ್ಯಾಕ್ ಮಾಡ್ತಾವಲ್ಲ ಅದನ್ನು ನಾವು 2ನೇ ಸೆಟ್ಟು. ಕಾಯಿ ಹೂ ಆದಮೇಲೆ 3ನೇ ಸೆಟ್ಟು. ಈ 3 ಟೈಮ್ನಲ್ಲಿ ನೀವು ಕೇರ್ಫುಲ್ಲಾಗಿದ್ದರೆ ನಿಮ್ಮ ಈಲ್ಡ್ ಚೆನ್ನಾಗಿ ಬರುತ್ತೆ. ಸೊ ಈ ಟೈಪ್ ನಾವು ಇದಕ್ಕೆ ಪೆಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇನ್ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಅಂತಂದರೆ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವೀಡ್ ಮ್ಯಾನೇಜ್ಮೆಂಟ್. ವಾಟರ್ ಮ್ಯಾನೇಜ್ಮೆಂಟಲ್ಲಿ ನಾವಿಲ್ಲಿ 3 ಟೈಪ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ. ನಮ್ಮಲ್ಲಿ ಈಗ 2 ಓಪನ್ ವೆಲ್ ಇದೆ. ಬೋರ್ವೆಲ್ ಹೊಡೆಸಬಾರ್ದು. ಬೋರ್ವೆಲ್ ಹೊಡೆಸಿದಂಗೆ ಅಂತರ್ಜಲ ಒಳಗಡೆ ಕೆಳಗಡೆ ಹೋಗುತ್ತೆ. ಸೊ ಹೀಗೆ ಸರ್ಫೇಸ್ ವಾಟರ್ ನೀವು ಮೇಂಟೈನ್ ಮಾಡಿದರೆ ನಿಮ್ಮ ಹೊಲ ಎಲ್ಲ ಹಿಂಗೆ ಹಚ್ಚ ಹಸಿರಾಗಿರುತ್ತೆ. ಸರ್ಫೇಸ್ ವಾಟರ್ ಮೇಂಟೈನ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ, 2 ಓಪನ್ ವೆಲ್ಲು, 6 ಕಡೆ ವಾಟರ್ ಪಾಕೆಟ್ಸ್ ಮಾಡಿದ್ದೀವಿ. ವಾಟರ್ ಪಾಕೆಟ್ಸು ಸಿಂಪಲ್, ಒಂದು 8x6 ಇಲ್ಲ ಆಳ ಒಂದು 5 ಫೂಟು ಈ ಟೈಪ್ ನಾವು ತೋರಿಸ್ತೀನಲ್ಲಿ. ಸೊ ಆ ಇಂಗು ಹೊಂಡ ಅಂತೀವಿ ಕನ್ನಡದಲ್ಲಿ. ಆ ವಾಟರ್ ಪಾಕೆಟ್ನಲ್ಲಿ ಮಳೆ ನೀರೇನು ಬರುತ್ತೆ ಅಲ್ಲೇ ನಿಂತು ಅದು ಅಂತರ್ಜಲ ಇಂಪ್ರೂವ್ ಮಾಡಬೇಕು. ಆಮೇಲೆ ನಿಮ್ಮ ಆ ಟೈಪ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾವಿಗಳೆಲ್ಲ ಮಾರ್ಚ್ ಏಪ್ರಿಲ್ವರೆಗೆ ನೀರಿರುತ್ತೆ. ಮೇದಲ್ಲಿ ಮಾತ್ರ ಅಡ್ಮಳೆ ಆಗುತ್ತೆ. ಅಡ್ಮಳೆ ಆಗಲಿಲ್ಲ ಅಂದರೆ ಒಂದು 2-3 ಟ್ಯಾಂಕರ್ ತಂದು ಇವಕ್ಕೆಲ್ಲ ನೀರು ಹಾಕಿಸ್ತೀವಿ ಅಲ್ಟರ್ನೇಟಿವ್. ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೀಗೇನು ಮಾಡಿದ್ದೀವಿ, ಈ ಮೇಲ್ಗಡೆ ಬಾವಿಯಿಂದ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದೀವಿ, ಕೆಳಗಡೆ ಬಾವಿಯಿಂದ ಫ್ಲಡ್ ಇರಿಗೇಷನ್ನು, ಆಮೇಲೆ ಸ್ಪ್ರಿಂಕ್ಲರ್. ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪ್ ಮಾಡೋದು. ಆಮೇಲೆ 10 ಫೂಟ್ ಜಾಗದಲ್ಲಿ ನಾವು ಕಾಯಿಪಲ್ಯ ಹಾಕ್ತೀವಿ. ಈಗ ಪೇರು ನಡುವೆ 10 ಫೂಟ್ ಏನು ಜಾಗ ಇದೆಲ್ಲ ಅಲ್ಲೆಲ್ಲ ಕಾಯಿಪಲ್ಯ. ಲಾಸ್ಟ್ ಟೈಮ್ ನಾವು ಟೊಮೆಟೊ, ಮೆಣಸಿನ್ಕಾಯಿ,
ಡಬ್ಬು ಮಿರ್ಚಿ ಇವನ್ನೆಲ್ಲ ಹಾಕಿ ಬೆಳೆ ತಗೊಂಡಿದ್ದೀವಿ. ಈಗ ಮತ್ತೆ ಅದನ್ನು ನೆಕ್ಸ್ಟ್ ಟೈಮನ್ನು ನಾವು ಬೇರೆ ಬೇರೆ ಹಾಕ್ತಾ ಹೋಗ್ತೀವಿ. ಆಮೇಲೆ ಫುಕುವೋಕಾ ಅಂತೇಳಿ ಜಾಪನೀಸ್ ಸೈಂಟಿಸ್ಟು ಅವ್ರು ನ್ಯಾಚುರಲ್ ಫಾರ್ಮಿಂಗು, ಆಮೇಲೆ ಝೀರೋ ಫಾರ್ಮಿಂಗು, ಒನ್ ಸ್ಟ್ರಾ ಫಾರ್ಮಿಂಗ್ ಅಂತೇಳಿ ಅವ್ರದ್ದೊಂದು ಫೈಂಡಿಂಗ್ ಇದೆ. ಅದನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ನಾವು ಕಸನ ತೆಗೆಸೋದಿಲ್ಲ, ಎಲ್ಲಿ ಬೇಕೋ ಅಲ್ಲಷ್ಟೇ ಕಸ ತೆಗೆಸೋದು. ಕಸ ತೆಗಿಸಿ ಗಿಡದ ಸುತ್ತಲೂ ನೋಡಿ, ಈಗ ಗಿಡದ ಸುತ್ತಲ ಕಸ ತೆಗಿಸಿ ಅಲ್ಲೆಲ್ಲ ಈಗ ಸಗಣಿ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಪೊಟ್ಯಾಶ್ ಈ ಜಮೀನಿಗೆ ಕಡಿಮೆ ಇದೆ. ಆ ಸಾಯಿಲ್ ರಿಪೋರ್ಟ್ ಪ್ರಕಾರ ಪೊಟ್ಯಾಶ್ ಇದಕ್ಕೆ ಜಾಸ್ತಿ ಹಾಕಿದ್ದೀವಿ. ಈಗ ಇದೊಂದು ಅಳತೆ ಬರೋವರೆಗೆ ಈ ಗಿಡ ಇರೋದೀಗ ಬರೀ 8 ತಿಂಗಳಷ್ಟೇ ಹೈಟ್. ನಾವೀಗೆಲ್ಲ ಅದನ್ನು ಟ್ರಿಮ್ ಮಾಡ್ತಾಯಿದ್ದೀವಿ. ವರ್ಷಕ್ಕೆ 3 ಸಲ ಅದನ್ನು ಪ್ರೂನಿಂಗ್ ಮಾಡಬೇಕು, ಅಂದರೆ ಕಟ್ ಮಾಡಬೇಕು. ಕಟ್ ಮಾಡೋದ್ರಿಂದ ಬ್ರಾಂಚಸ್ ಎಲ್ಲ ಬರ್ತವೆ. ಆಮೇಲೆ ಒಂದು 2-3 ವರ್ಷದಲ್ಲಿ ಫುಲ್ ಬೆಳೆದ್ರೆ ನೀವು ಒಂದು ಗಿಡದಲ್ಲಿ ಏನಿಲ್ಲ ಅಂದರೂ 50-60 ಬ್ರಾಂಚ್ ಆಗಿಬಿಡ್ತವೆ, ಇಲ್ಲ 100 ಬ್ರಾಂಚು ಆಗ್ಬೋದು. 100 ಬ್ರಾಂಚಿಗೆ ಮತ್ತು ಕಾಯಿಗಳು ಜಾಸ್ತಿ, ಇದರಿಂದ ಈಲ್ಡ್ ಜಾಸ್ತಿ ಆಗುತ್ತೆ. ವರ್ಷಕ್ಕೆ 1-2 ಸಲ ನಾವು ಇಲ್ಲ 3 ಸಲ ಪ್ರೂನ್ ಮಾಡ್ತೀವಿ. ಆಮೇಲೆ 2-3 ಸಲ ಸ್ವಲ್ಪ ಬೇವಿನ ಹಿಂಡಿ, ಬೇವಿನ ಎಣ್ಣೆ ಇವೆಲ್ಲ ಕೂಡಿ ಅದಕ್ಕೆ ಸ್ಪ್ರೇ ಮಾಡ್ತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗು. ಆಮೇಲೆ ಎಮರ್ಜೆನ್ಸಿ ಇದ್ದಿದ್ದರೆ ಅಷ್ಟೇ ನಾವು ಏನಾದರೂ ಅದ್ರ ಮೇಲೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಅದರ್ವೈಸ್ ರೆಸ್ಟ್ ಆಫ್ ದ ಟೈಮ್ ರೋಗ ಬರುತ್ತೆ. ಈಗ ನೋಡಿ, ತುದಿ ಒಣಗುತ್ತೆ, ಆಮೇಲೆ ಎಲೆಗಳಿಗೆ ತೂತು ಬೀಳ್ತವೆ, ಆಮೇಲೆ ಎಲೆ ಕೆಂಪು ಕಲರ್ ಆಗುತ್ತೆ. ಆವಾಗ ಅದಕ್ಕೆ ಬೋರಾನ್, ಜಿಂಕ್ ಕಡಿಮೆ ಇರುತ್ತೆ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾವು ತೊಗೊಂಡು ಬರ್ತೀವಿ. ಅದು ಜೈವಿಕ ಕೇಂದ್ರದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ಒಳ್ಳೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಅದನ್ನು ತಂದು ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ. ಲಾಭ ಮಾಡ್ಬೋದು. ನೀವು ಚೆನ್ನಾಗಿ ಬೆಳೆದ್ರೆ 2-4 ಲಕ್ಷ ಒಳಗೆ ನೀವು ವರ್ಷಕ್ಕೆ ತೆಗಿಬೋದು. ಹೌದು, ಪೇರುನಿಂದ 1 ಎಕರೆಗೆ ಚೆನ್ನಾಗಿ ಈಲ್ಡ್ ಜಾಸ್ತಿ ಬರಬೇಕು. ಹನಿ ನೀರಾವರಿ ಇದೆ, ಇಲ್ಲಿ ಹನಿ ನೀರಾವರಿ ಯೂಸ್ ಮಾಡಿದ್ದೀವಿ. ಆಮೇಲೆ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ದೀವಿ. ಆಮೇಲೆ ಫ್ಲಡ್ ಬೇಕಂದ್ರೆ ಫ್ಲಡ್ಡನ್ನು, ಅಂದರೆ ಈಗೆಲ್ಲ ಅಲ್ಲಿ ಒಂದೊಂದು ಗದ್ದೆಗೆ ಒಂದೊಂದು ನಳ ಹಾಕ್ಸಿದ್ದೀವಿ. ಜಸ್ಟ್ 1 ಇಂಚ್ ಪೈಪ್ ಹಚ್ಚಿದ್ರೆ ಸಾಕು, ಎಷ್ಟೆಷ್ಟು ಬೇಕೋ ಅಷ್ಟು ತೋಯಿಸ್ಕೊಂತ ಹೋಗ್ಬೋದು. ಇದರಿಂದ ನಿಮ್ಗೆ ಕಸನೂ ಜಾಸ್ತಿ ಬೆಳೆಯಲ್ಲ, ಆಮೇಲೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಿಗುತ್ತೆ. ಹಿಂಗುಗುಂಡಿ ಅಲ್ಲೊಂದಿದೆ, ಅಲ್ಲೊಂದೈತ್ರಿ, ಅಲ್ಲೊಂದಿದೆ, ಅಲ್ಲೊಂದು 2 ಇದ್ದಾವೆ. ಇಲ್ಲಿ ರೋಡ್ ಗಂಟ ಬಾಳೆ ಗಿಡ ಹಚ್ಚಿದ್ದೀವಿ. ಆಮೇಲೆ ನೆಕ್ಸ್ಟು ಇಲ್ಲಿ ಪೂರ್ತಿ ಸಾಗವಾನಿನೂ ಇದ್ದಾವೆ. ಆಮೇಲೆ ಪಕ್ಕ ಏನು ಮಾಡಿದ್ದೀವಿ, ಇಲ್ಲಿ ತೆಂಗಿನ ಗಿಡ ಈ ವರ್ಷ ಡ್ವಾರ್ಫ್ ವೆರೈಟಿ ಹಚ್ಚಿದ್ದೀವಿ. ಇದು 7-8 ಫೂಟ್ ಅಷ್ಟೇ ಹೈಟ್ ಆಗುತ್ತೆ ತೆಂಗಿನ ಗಿಡ. ಆಮೇಲೆ ಬೇರಿನಿಂದನೇ ಕಾಯಿ ಸ್ಟಾರ್ಟ್ ಆಗ್ತವೆ. ಸೊ ಆಲ್ಮೋಸ್ಟ್ ನಮ್ಮ ಮನುಷ್ಯನ ಹೈಟ್ ಇಷ್ಟು ಕೈ ಮಾಡಿದರೆ ತೆಂಗಿನಕಾಯಿ ಸಿಗ್ತವೆ. ಇದು ಡ್ವಾರ್ಫ್ ವೆರೈಟಿ ಅಂತ. ಓಕೆ, ಸೊ ಸಿಂಗಾಪುರ್ ವೆರೈಟಿ. ಸೊ ಈ ತೆಂಗಿನ ಗಿಡ ಏನಿದಾವೆ ಇವು ಟಿಪಟೂರ್ ವೆರೈಟಿ, ಇದು ಟಾಲ್ ವೆರೈಟಿ ಇದು. ಆಮೇಲೆ ಬಾಳೆಕಾಯಿ ಏನಿದೆ ಇದು G9 ವೆರೈಟಿ ಮಾಡಿದ್ದೀವಿ. ಓಕೆ, ಆಮೇಲೆ ಮಧ್ಯ ಎಲ್ಲ ಕರಿಬೇವು ಗಿಡ ಹಾಕಿದ್ದೀವಿ. ಆಮೇಲೆ ಕೇಸು ಅಂತಿದೆ, ಇಲ್ಲಿ ಕೇಸು ಪಲ್ಯ ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಪಕೋಡ ಅದು ಎಲ್ಲ ಮಾಡ್ತಾರೆ, ಬೋಂಡ ಅದು. ಸೊ ಅದು ಕೇಸುನೂ ಹಿಂಗೆ ಸಾಲ್ಕೆ ಅಂದ್ರೇನು, ಇಟ್ಸ್ ಲೈಕ್ ಎ ಫುಡ್ ಫಾರೆಸ್ಟ್. ಈ ಫುಡ್ ಫಾರೆಸ್ಟು ಅಥವಾ ಊಟದ ಅರಣ್ಯ ಅಂತ ಏನು ಹೇಳ್ತೀವಿ, ಒಬ್ಬ ಮನುಷ್ಯನಿಗೆ ಏನು ಬೇಕೋ ನೆಸಸರಿ ಎಲ್ಲ ಇಲ್ಲಿ ಹಾಕಿದ್ದೀವಿ. ಹಣ್ಣಾಯಿತು, ಕಾಯಿಪಲ್ಯ ಆಯಿತು, ಭತ್ತನೂ ಹಾಕಿದ್ದೀವಿ. ಅಲ್ಲಿ ಎಳ್ಳೂರು ಬಾಸುಮತಿ ತಂದು ಇಲ್ಲಿ ಭತ್ತ ಹಾಕಿದ್ದೀವಿ 2 ಎಕರೆ. ಆ ಹೊಂಡ ಇದೆ, ಭತ್ತ ತೋರಿಸ್ತೀನಿ ಬೇಕಾದ್ರೆ ಆಮೇಲೆ. ಭತ್ತದ ಹೊಂಡ ಇಲ್ಲಿ, ಅಲ್ಲಿ ಭತ್ತದ ಹೊಂಡ ಹಾಕಿದ್ದೀವಿ. ಆಮೇಲೆ ಇದು ಪೋಷಣೆ ಮಾಡ್ಬೇಕಂತಂತಂದರೆ ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಇವಕ್ಕೆಲ್ಲಕ್ಕೂ ಸಗಣಿ ಗೊಬ್ಬರ, ಆಮೇಲೆ ಪೊಟ್ಯಾಶು, ಉಪ್ಪು, ಮೀನಿನ ಗೊಬ್ಬರ ಹಾಕ್ತೀವಿ. ಆಮೇಲೆ ಮಳೆಗಾಲ ಮುಗಿದ ಮೇಲೆ ಸೆಪ್ಟೆಂಬರ್-ಅಕ್ಟೋಬರ್ದಲ್ಲಿ ಇನ್ನೊಂದು ಸಲ ಗೊಬ್ಬರ ಕಟ್ತೀವಿ. ಆಮೇಲೆ ಮೇಲೆ ಹತ್ತಿಸಿ ಅಲ್ಲಿ ತುದಿ ಅದು ಒಣಗುತ್ತಲ್ಲಿ, ಆ ಇಲಿ ಹೋಗಿ ಇಲ್ಲ ವೈರಸ್ ಹೋಗಿ ಆ ಟೈಪ್ ಆ ಒಣಗಬಾರ್ದು ಅಂತೇಳಿ ಅಲ್ಲೇ ಔಷಧ ಇಡಿಸ್ತೀವಿ ಮೇಲ್ಗಡೆ. ಉಸುಕಿನೊಳಗೆ ಔಷಧ ಹಾಕಿ ಅದು ಇಟ್ಟರೆ ಏನಾಗುತ್ತೆ, ತುದಿ ಒಣಗಲ್ಲ, ಇಲಿ ಅದು ಅಲ್ಲಿ ಹೋಗೋಲ್ಲ. ಇಲಿ ಹೋದ್ರೆ ಏನಾಗುತ್ತೆ, ಎಲ್ಲ ಕಾಯಿಗಳನ್ನೆಲ್ಲ ತಿಂದು ಉರುಳಿಸಿಬಿಡುತ್ತವೆ, ಹಾಳು ಮಾಡುತ್ತದೆ. ಆಮೇಲೆ ಈಗ ಇಲ್ಲಿ ತಗಡು ಬಡಿಸಿ ನೋಡ್ರಿ, ಇಲ್ಲಿ ಈ ತಗಡು ಬಡಿಸಿದ್ದಂದ್ರೆ ಇಲಿಗಳು ಮ್ಯಾಲೆ ಹತ್ತಿ ಹೋಗ್ಬಾರ್ದಂತ, ಅದೊಂದು ಪ್ರೊಟೆಕ್ಷನ್ ಟೈಪ್ ಮಾಡಿದ್ದೀವಿ. ಸೊ ಈ ಟೈಪ್ ಇವೆಲ್ಲ ನ್ಯಾಚುರಲ್ಲಾಗೇ ನಾವು ಮೇಂಟೈನ್ ಮಾಡ್ತೀವಿ. ಬಾಳೆಗೆನೂ ಇದಕ್ಕೂ ಪೊಟ್ಯಾಶ್ ಜಾಸ್ತಿ ಬೇಕು, ಇದಕ್ಕೆ 3 ಪಟ್ಟು ಪೊಟ್ಯಾಶ್ ಬೇಕು. ಆಮೇಲೆ 20 ಆಲು ಇಲ್ಲ DAP
ಇವನ್ನ ಸ್ಟಾರ್ಟಿಂಗ್ ಕಟ್ತೀವಿ. ಹೌದು, ಜೇನ್ನೊಣ ನಾವು ಜಾಂಬೋಟಿನ ತಂದಿದ್ದೀವಿ. ಸೊ ಅದು ಸ್ಪೆಷಲ್ ವೆರೈಟಿ ಜೇನದು, ಚಿಕ್ಕ ಜೇನು. ಅದರಲ್ಲಿ ಒಂದು 10ರಿಂದ 12 ಮನೆ ಮಾಡಿದ್ದು ಒಂದು ಬಾಕ್ಸ್ ಸಿಗುತ್ತೆ ನಿಮಗೆ. ಸೊ ಒಂದೊಂದಕ್ಕೆ ಒಂದೊಂದು ಗೂಡು ಕಟ್ತಾ ಹೋಗುತ್ತದು. ಸೊ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 2-3 ಕಿಲೋ ನಾವು ಜೇನು ತೆಗಿಬೋದು ಅದರಿಂದ. ಈಗೇನು ಮಳೆ ನೀರು ಏನು ಬರುತ್ತೆ ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು, ರೇನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಈಗ ರೂಫ್ ಟಾಪ್ ರೇನ್ ವಾಟರ್ ಹಾರ್ವೆಸ್ಟಿಂಗು ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟು ಇಂಗು ಹೊಂಡ ಮಾಡಿದ್ದೀವಿ, ಒಂದು 6 ಇಂಗು ಹೊಂಡ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕಾರ್ನರ್ಗೆ ಒಂದೊಂದು ಹೊಂಡ ಮಾಡಿಬಿಟ್ಟಿದ್ದೀವಿ. ನೀರೇನು ಅದರಲ್ಲಿ ಬರುತ್ತಲ್ಲ ಅದು ಪೂರ್ತಿ ಹಿಂಗೆ ಇಲ್ಲಿ ಬಾವಿಗೆಲ್ಲ ನೀರು ಹೋಗಬೇಕು. ಆಮೇಲೆ ನಾಲಾ ಇದೆ, ಅಲ್ಲಿ ನಾಲಾ ನೀರೆಲ್ಲ ವೇಸ್ಟಾಗಿ ಹೋಗ್ತಾಯಿದೆ. ನಾವು 0 ಲೆವೆಲ್ JCB ಹೊಡಿಸಿ ಅದನ್ನು ಅಲ್ಲಿ ಕೆಳಗಡೆ ಬಾವಿಗೆ ಸೇರಿಸ್ಕೊಂಡಿದ್ದೀವಿ. ಆ ಬಾವಿಯೊಳಗೆ ನೀರು ಇರುತ್ತಾನೆ, ಈ ಬಾವಿಗೆ ನೀರು ಬರುತ್ತೆ. ಆಮೇಲೆ ನೀವು ಸ್ಟಾರ್ಟಿಂಗ್ ನಾವು ಏನಿಲ್ಲ ಅಂದರೂ ಅಂತರ್ಜಲ ಒಂದು 100 ಫುಟು 200 ಫುಟ್ ಕೆಳಗಡೆ ಹೋಗಿದ್ದರೂ ಈ ವ್ಯವಸ್ಥೆದಿಂದ ಏನಾಗುತ್ತೆ, ಅಟ್ಲೀಸ್ಟ್ ಒಂದು 50% ಮೇಲೆ ನೀರು ಬರುತ್ತೆ. ಹೀಗಾಗಿ ಸರ್ಫೇಸ್ ವಾಟರ್ ಮೇಂಟೈನ್ ಆಗೋದ್ರಿಂದ ನಿಮ್ಮ ಗಿಡ ಆಮೇಲೆ ಇವೇನಾದರೂ ಬೆಳೆಯನ್ನು ಹಾಕ್ತಿರಲ್ಲ ಇವೆಲ್ಲ ಹಚ್ಚ ಹಸಿರಾಗಿ ಪೂರ್ತಿ ವರ್ಷ ಹಿಂಗೆ ಇರ್ತವೆ. ಕೃಷಿದಲ್ಲಿ ಈಗ ಆಡ್ದಿಂತ್ರ ಯಾಕಂದ್ರೆ ನಮ್ದು ಹಾರ್ಟಿಕಲ್ಚರ್ ಜಾಸ್ತಿ ಇದೆ. ಸೊ ನಾವು ಆಡು ಸ್ಟಾಲ್ ಫೆಡ್ ಮಾಡಂಗಿಲ್ಲ, ನಾವು ಬಿಡ್ತೇವೆ. ಸ್ಟಾಲ್ ಫೆಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬರುತ್ತೆ. ಆಮೇಲೆ ಹಿಂಗೆ ಬಿಟ್ಟು ಮೇಯಿಸಿದ್ರೆ ಅವು ಏನು ಬೇಕು ಅವು ತಿಂತಾವು. ಸೊ ಅದರಿಂದ ನ್ಯಾಚುರಲ್ ಗ್ರೋತ್ ಅದಕ್ಕೆ ಚಲೋ. ಸೊ ಅದು ಮಾಡಕತ್ತಂದ್ರೆ ನಮ್ಮ ಎಲ್ಲ ಹಾರ್ಟಿಕಲ್ಚರ್ ಗಿಡಗಳು ಸ್ವಲ್ಪ ತಿನ್ನಾಕತ್ರು. ಸೊ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿ ನಾವು ಕುರಿ ಸಾಕಾಣಿಕೆ, ಶೀಪ್ ಸಾಕಾಣಿಕೆ. ಶೀಪ್ ಅಂದ್ರೆ ಯಾಕಂದ್ರೆ ಹಾರ್ಟಿಕಲ್ಚರ್ ಪ್ಲಾಂಟ್ಸಿಗೆ ಅಷ್ಟು ಮುಟ್ಟಂಗಿಲ್ಲ, ಅವು ಹುಲ್ಲು ಗುಲ್ಲೋದು ತಿಂತಾವೆ. ಆ ಹುಲ್ಲು ತಿನ್ನಾಕತ್ಕೂಲೆ ನಮ್ದು ನ್ಯಾಚುರಲ್ ಮೂವಿಂಗ್ ಆಗ್ತದೆ, ನ್ಯಾಚುರಲಿ ಕ್ಲೀನ್ ಆಗ್ತೈತಿ, ನಮ್ದು ಲ್ಯಾಂಡ್ ಎಲ್ಲ ಫರ್ಟೈಲ್ ಆಗ್ತದೆ. ಸೊ ಅದಾದ್ಮೇಲೆ ವೇರಿಯಸ್ ಟೈಪ್ಸ್ ಆಫ್ ಇದನ್ನು ಫಿಶಸ್ನು ನಾವು ಇನ್ಕ್ಲೂಡ್ ಮಾಡ್ಬೇಕಂತ ನಾತೀವಿ. ಆಮೇಲೆ ಅದು ಬಿಟ್ಟು ನಮ್ದು ಪೂರಾ ಈಗ ಹೆಂಗೆ ನಾವು ಡ್ರಿಪ್ ಇರಿಗೇಷನ್ ಮಾಡಿರಲ್ಲ ಹಂಗೆ ಪೂರಾ ಹೊಲಕ್ಕೆ ಎಕ್ವಾಪೋನಿಕ್ಸ್ ಅಥವಾ ಹೈಡ್ರೋಪೋನಿಕ್ಸ್ ಸಪ್ಲೈ ಮಾಡಬೇಕು. ಹೈಡ್ರೋಪೋನಿಕ್ಸ್ ಎಕ್ವಾಪೋನಿಕ್ಸ್ ಅಂದ್ರೆ ವಿತ್ ವಾಟರ್ ಅಂಡ್ ಫಿಶಸ್. ಸೊ ಅದರಿಂದ ಹೋಗ್ತದೆ. ಸೊ ಅದರಿಂದ ಇನ್ನೂ ಜಾಸ್ತಿ ಕಂಪೋಸ್ಟು ಫರ್ಟಿಲೈಸರ್ ಹೈ ನ್ಯೂಟ್ರಿಯನ್ಸ್ ಬರ್ತೈತಲ್ಲ. ಒಂದ್ರಿ ಇಂಡಿಯಾದ್ದು ಅಥವಾ ಯಾವುದೋ ಕಂಟ್ರಿದು ಡಿಫೆನ್ಸ್ ಆಮೇಲೆ ಅಗ್ರಿಕಲ್ಚರ್ ಫಾರ್ಮಿಂಗ್ ಸೆಕ್ಷನ್ ಅವು 2 ಮೇನ್ ಇಂಪಾರ್ಟೆಂಟ್ ಇರ್ತಾವ್ರಿ. ಆಮೇಲೆ ನಾವು ಎಲ್ಲ ಕಡೆ ಹೋಗ್ಬಿಡ್ತೀವಿ, ಹೋಗಿ ವಾಪಸ್ ಬಂದು ಅದು ಏನು ನಾಲೆಜ್ ಕಲ್ತಿರ್ತೇವಲ್ಲ ಅದು ಇಂಪ್ಲಿಮೆಂಟ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಇರ್ತೈತೆ ಅದು. ಆಮೇಲೆ ನಮ್ದು ಯಾವಾಗಿಂತ ನಮ್ಗೆ ಪ್ರಾಣಿ ಬೆಳೆ ಗಿಡಗಳು ಪ್ರೀತಿ ಅಂತೂ ಅವಾಗಿಂತ ಅದ್ರಿ. ಸೊ ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಆ್ಯಸ್ ಅ ಪ್ರೊಫೆಷ್ನಲ್ಲು ಅಕಾಡೆಮಿಷನ್ ಆಗೇನು ರಿಸರ್ಚ್ ಸ್ಕಾಲರ್ನೂ ಆಗಿ ನಮ್ದು ಒಂದು ಇಂಪಾರ್ಟೆನ್ಸ್ ಏನಂದ್ರೆ ಹೆಂಗೆ ಬೆಳೆ ಎಷ್ಟು ಕಡಿಮೆ ಟೈಮ್ದಾಗ ಎಷ್ಟು ಆರ್ಗ್ಯಾನಿಕ್ಲಿ ಎಲ್ಲರಿಗೂ ಮುಟ್ಟಿಸ್ಬೋದು. ಅದು ಬಿಟ್ಟು ಹೈಡ್ರೋಪೋನಿಕ್ಸ್ ಆಗಲಿ ರೀ, ಎಕ್ವಾಪೋನಿಕ್ಸ್ ಆಗಲಿ ಅಥವಾ ಎನಿ ಸಾರ್ಟ್ ಆಫ್ ಹೊಸ ರೀತಿಗಳು. ಸೊ ಅದರದಿಂದ ಮಾಡೋದು. ಆಮೇಲೆ ಇಂಡಿಯಾದಾಗ ಎಷ್ಟು ಅಪರ್ಚುನಿಟಿ ಅದಾವು ಮಂದಿಗೆ ಗುರ್ತಿಲ್ಲ, ಎಲ್ಲರೂ US ಅಂತಲೇ ಹೋಗ್ತಾರೆ. ಅಲ್ಲೇ ಯಾಕಂದರೆ ಅಲ್ಲೇ USD ಇದಾಗ ಗಳಿಸ್ತಾರೆ. ಖರೆ ಇಲ್ಲೇ ನಾವು ಮಾಡ್ಬೋದು ಎಲ್ಲ ಅದನ್ನು ಕರೆಕ್ಟು. ತ್ರಾಸದ ನೀರಿನ ಪ್ರಾಬ್ಲಮ್ ಇರ್ತೈತಿ, ಸ್ವಲ್ಪ ಏನರೇ ಎಲ್ಲರೇ ಪಾಲಿಸೀಸು ಇವು ಸ್ಟ್ರಾಂಗ್ ಇರಂಗಿಲ್ಲ ರೀ. ಖರೆ ಅದೆಲ್ಲ ಈ ಶಾಡನ್ನು ನಾವು ಮಾಡಿದ್ರಂದ್ರೆ ಅದ್ರದ್ದು ತಾಕತ್ತನ್ನು ಬೇರೆ ಇರ್ತೈತೆ ರೀ. ಗೌರ್ಮೆಂಟದ್ದು ಪಾಲಿಸೀಸು ಹೊಸ ಸ್ಕೀಮ್ಸು ಭಾಳ ಚೆನ್ನಾಗಿದ್ದಾವೆ. ಆಮೇಲೆ ನೀವು ಹೋಗಿ ಅದನ್ನು ನೀವು ತಗೋಬೇಕು ಇನ್ಫಾರ್ಮೇಷನು. ಆಮೇಲೆ ತಕ್ಕೊಂಡು ಕೂಲೆ ಈಗ ಎಲ್ಲರದು ಸಣ್ಣ ಹುಡುಗರ ಕಡೆನೂ ಸ್ಮಾರ್ಟ್ ಫೋನ್ಸ್, ಸಣ್ಣ ಹುಡುಗರ ಕಡೆನೂ ಸ್ಮಾರ್ಟ್ ಫೋನ್ಸ್ ಅದಾವೆ. ಅವು PUBG ಆಡೋ ಬದಲಿ ಅದ್ರಾಗಿಂತ ಯೂಟ್ಯೂಬ್ದಾಗ ನೋಡಿದ್ರೆ ಎಷ್ಟೋ ಹೊಸ ಮೆಥಡ್ಸ್ ಬಂದವು. ಹೆಂಗೆ ಅಗ್ರಿಕಲ್ಚರ್ ಮಾಡೋದು ಹೊಸ ವೇದಾಗ, ಹೆಂಗೆ ಅದು ಗ್ರಾಫ್ಟಿಂಗ್ ಮಾಡೋದು. ಇನ್ನೂ ಎಷ್ಟೋ ಮಂದಿ ಗ್ರಾಫ್ಟಿಂಗ್ ಬಂದು ಎಷ್ಟೋ ವರ್ಷ ಆಯ್ತು, 20-30 ವರ್ಷ ಮೇಲೆ ಆಯ್ತು. ಜಪಾನ್ದಾಗ ಒಂದು ಗಿಡದಾಗ 40 ಫ್ರೂಟ್ಸ್ ಬೆಳಿತಾರೆ. ನಮ್ಗೆ ಇನ್ನೂ ಗ್ರಾಫ್ಟಿಂಗ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಕಲಮ್ ಅಂತೀವಿ, ಇದನ್ನ ಅಂತೀವಿ, ಖರೆ ಅಷ್ಟು ನಾಲೆಜ್ ಇಲ್ಲ. ಸೊ ಅದನ್ನು ಹೆಂಗೆ ಕಲ್ಕೋಬೋದು, ಈಗ 1 ಎಕರೆ ಆಗಲಿ ಅರ್ಧ ಎಕರೆ ಆಗಲಿ ಅದನ್ನು ಹೆಂಗೆ ಪ್ರೊಡಕ್ಟಿವ್ ಮಾಡ್ಕೋಬೋದು. ಈಗ ಎಕ್ವಾಪೋನಿಕ್ಸು ಹೈಡ್ರೋಪೋನಿಕ್ಸು ವರ್ಟಿಕಲ್ ಗಾರ್ಡನಿಂಗು ಬಂದು ಎಷ್ಟೋ ವರ್ಷ ಅದು. ಖರೆ ಇನ್ನೂ ಮಟ್ಟ ಇಲ್ಲಿ ಬರೀ ನಾವು ಕಬ್ಬನ್ನ ಮಾಡ್ಕೋತೇವೆ. ಸೊ ಅದನ್ನು ರೈತನೂ ಆಗಲಿ ಎಲ್ಲರೂ ಆಗಲಿ, ಈಗ ಸ್ಪೆಷಲಿ ರೈತರನ್ನ ನಾವು ಊಟ ಮಾಡೋದು ಒಂದು, ಸೇಫ್ಟಿ ಇರೋದು ಒಂದು.
ಸೊ ಊಟ ಮಾಡೋರನ್ನ ತಮ್ಮದು ಜಾಗ ಲ್ಯಾಂಡು ಇಂಡು ಎಲ್ಲ ಮಾರಾಕತ್ರ ಮುಂದೆ ಭಾಳ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಆಫ್ ಕ್ರಾಪ್ಸು ಫ್ರೂಟ್ಸು ಇದು ಎಲ್ಲ. ಎಲ್ಲರೂ ಆರ್ಥಿಕ ಬೆಳೆ ಅಂದರೆ ಕಬ್ಬು ಅನ್ನೋಕ್ಕರೆ ಜಾಸ್ತಿ ಇದು ಕೊಡ್ತಾರೆ, ಬಟ್ ಈ ಫುಡ್ ಎಲ್ಲ ಬೆಳೆಗಳಿದ್ದಾವೆ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೌದು, ಅದೇನಂದ್ರೆ ಅದು ಪೈಲಾದಿಂತ್ರ ಅದು ರೊಕ್ಕ ಕಬ್ಬದಿಂತ್ರ ಜಾಸ್ತಿ ಬರ್ತೈತಿ ಲಘು ಬರ್ತೈತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖರೆ ಅದಕ್ಕಿಂತ ದೊಡ್ಡದು ಹಣ್ಣು. ನಾವು ಫಸ್ಟ್ ನಮ್ಮದು ಹ್ಯೂಮನ್ ಸ್ಟಾರ್ಟ್ ಆಗಿದ್ದನ, ಮನುಷ್ಯ ಸ್ಟಾರ್ಟ್ ಆಗಿದ್ದನ ಹಣ್ಣು ತಿನ್ಕೊಂಡನ, ಕಬ್ಬು ತಿನ್ಕೊಂಡಿಲ್ಲ. ಸೊ ಹಣ್ಣು ಅವಾಗಿಂತದ ಈಗ ಅಲ್ಲಿ ಎಷ್ಟೋ ಪ್ರಾಣಿ, ನಮ್ಮ ಮಂಕೀಸ್ ಆಗಲಿ, ಚಿಂಪ್ಯಾನ್ಸೀಸು, ಗೊರಿಲ್ಲ, ಅವೆಲ್ಲ ಬೇಸಿಕ್ಲಿ ಹಣ್ಣು ತಿಂತಾವೆ. ಅವೇನು ಬಾಕಿದ್ದೆಲ್ಲ ಅನ್ನನೂ ತಿನ್ನಂಗಿಲ್ಲ ಅವು. ಸೊ ಅದರದ್ದು ಇದನ್ನ ಇಂಪಾರ್ಟೆನ್ಸ್ ಇದೆ, ಮಂದಿಗೆ ಅಷ್ಟು ಗೊತ್ತಿಲ್ಲ. ಅವು ಒಬ್ಬ ಬೆಳೆದಾನ ಕಬ್ಬು, ಅದಕ್ಕೆ ಬಾಜುಕಿನವ್ರು ಎಲ್ಲರೂ ಕಬ್ಬು ಬೆಳಕನ ಹೋಗ್ಬಿಡ್ತಾರೆ. ಅದು ತಪ್ಪದು. ಈಗ ಒಬ್ಬ ಕಬ್ಬು ಬೆಳೆದಾನಲ್ರಿ, ಅದ್ರ ನೀವು ಒಂದೇ ಕಡೆ ಕಾಂಪಿಟೇಷನ್ ಮಾಡಿದ್ರೆ ನಿಮ್ಗೆ ರೊಕ್ಕ ಸಿಗಂಗಿಲ್ಲ. ಈಗ ಇದ ಪೂರಾ ಸಂತಿ ಬಸ್ವಾಡಿ ಎಲ್ಲರೂ ಕಬ್ಬು ಬೆಳಕತ್ತದ, ಏನು ಮಹತ್ವ ಇಲ್ಲ. ಇದ ನೋಡ್ರಿ, ಇದು 5 ಎಕರೆ ನಾ ಬರೇ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ಬೆಳೆದೆ, ಇನ್ನೊಬ್ಬ ಬರೇ ಒಂದು ಪೇರು ಬೆಳೆದ ಅಂದ್ರೆ ನಮ್ಮ ಬೆಳಗಾವದಾಗನ ಎಲ್ಲ ಫ್ರೂಟ್ ಸಿಗ್ತೈತೆ ರೀ, ಎಲ್ಲ ಕ್ರಾಪ್ ಸಿಗ್ತಾವೆ. ನಾವು ಬೇರೆ ಕಡೆ ಅಂತ ಇಂಪೋರ್ಟ್ ಮಾಡೋದನ್ನ ನೆಸೆಸರಿ ಆಗಿಲ್ಲ. ನಮ್ಮ ಬೆಳಗಾವನ ಸೆಲ್ಫ್ ಸಸ್ಟೈನ್ಡ್ ಆಗ್ತೈತೆ. ಈಗ ಇಲ್ಲಿ ಅದೇ ಪ್ರಮುಖವಾಗಿ ಜಾಸ್ತಿ ಏನು ಯಾವ ಕೃಷಿಗೆ ಒತ್ತು ಕೊಟ್ಟಿದ್ದೀರಿ ಇಲ್ಲಿ, ಆಮೇಲೆ ಈಗ ನೀವು ಏನು ಮಾಡ್ಕೊಳ್ತೀರಿ ಬೇಸಿಕ್ ಏನು ಮಾಡ್ತೀರಾ? ನಾವು ಆ್ಯಕ್ಚುಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ದಲ್ಲಿ, ಅಂಗಡಿ ಕಾಲೇಜ್ದಲ್ಲಿ. ಆಮೇಲೆ ಅಟ್ ದ ಸೇಮ್ ಟೈಮ್ ನಾನು ಅಗ್ರಿ ಅಂಟ್ರಪ್ರಿನರ್. ನಾನು ಅಥವಾ ನಮ್ಮ ಫ್ಯಾಮ್ಲಿನೂ ಎಲ್ಲರೂ ಅಗ್ರಿ ಅಂಟ್ರಪ್ರಿನರ್ ಇದ್ದೀವಿ. ಸೊ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು, ಇದು ಮಾಡೋದು ಜಾಸ್ತಿ ಮಾಡ್ತೇವೆ. ವೀಟಿನ್ ಹಾರ್ಟಿಕಲ್ಚರ್ ಆಗಲಿ, ಪರ್ಮಕಲ್ಚರು, ಯಾವುದೋ ಕಲ್ಚರ್ ಬರ್ತಾರಲ್ಲ ಅದ್ರಾಗ. ಸೊ ಇದನ್ನದು ಹಾಂ ಜಾಯಿಂಟ್ ಅದ ರೀ, ಇಂಟ್ರೆಸ್ಟೆಡ್ ಆ್ಯಂಡ್ ಜಾಯಿಂಟ್ ಎಲ್ಲ. ನೆಕ್ಸ್ಟ್ ಏನು ಸರ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ನೆಕ್ಸ್ಟ್ ಎಲ್ಲ ಕೃಷಿದಲ್ಲಿ ಈಗ ಆಡ್ದಿಂತ್ರ ಯಾಕಂದ್ರೆ ನಮ್ದು ಹಾರ್ಟಿಕಲ್ಚರ್ ಜಾಸ್ತಿ ಇದೆ. ಸೊ ನಾವು ಆಡು ಸ್ಟಾಲ್ ಫೆಡ್ ಮಾಡೋಂಗಿಲ್ಲ, ನಾವು ಬಿಡ್ತೇವೆ. ಸ್ಟಾಲ್ ಫೆಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬರುತ್ತೆ. ಆಮೇಲೆ ಹಿಂಗೆ ಬಿಟ್ಟು ಮೇಯಿಸಿದ್ರೆ ಅವು ಏನು ಬೇಕು ಅವು ತಿಂತಾವೆ. ಸೊ ಅದರಿಂದ ನ್ಯಾಚುರಲ್ ಗ್ರೋತ್ ಅದಕ್ಕೆ ಚಲೋ ಇರ್ತದೆ. ಸೊ ಅದು ಮಾಡಾಕತ್ತಿದಂತ್ರ ನಮ್ಮ ಎಲ್ಲ ಹಾರ್ಟಿಕಲ್ಚರ್ ಗಿಡಗಳು ಸ್ವಲ್ಪ ತಿನ್ನಾಕತ್ರು. ಸೊ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿ ನಾವು ಕುರಿ ಸಾಕಾಣಿಕೆ, ಶೀಪ್ ಸಾಕಾಣಿಕೆ. ಶೀಪ್ ಅಂದರೆ ಯಾಕಂದ್ರೆ ಅವು ಹಾರ್ಟಿಕಲ್ಚರ್ ಪ್ಲಾಂಟ್ಸಿಗೆ ಅಷ್ಟು ಮುಟ್ಟಂಗಿಲ್ಲ, ಅವು ಹುಲ್ಲು ಗಿಲ್ಲೋದು ತಿಂತಾವ್ರಿ. ಆ ಹುಲ್ಲು ತಿನ್ನಾಕತ್ಕೂಲೆ ನಮ್ದು ನ್ಯಾಚುರಲ್ ಮೂವಿಂಗ್ ಆಗ್ತೈತೆ ರೀ, ನ್ಯಾಚುರಲಿ ಕ್ಲೀನ್ ಆಗ್ತೈತಿ, ನಮ್ದು ಲ್ಯಾಂಡನ್ನು ಫರ್ಟೈಲ್ ಆಗ್ತೈತೆ. ಸೊ ಅದಾದಮೇಲೆ ವೇರಿಯಸ್ ಟೈಪ್ಸ್ ಆಫ್ ಇದನ್ನು ಫಿಶಸ್ಸನ್ನು ನಾವು ಇನ್ಕ್ಲೂಡ್ ಮಾಡ್ಬೇಕಂತ ನಾತೇವೆ ರೀ. ಆಮೇಲೆ ಅದು ಬಿಟ್ಟು ನಮ್ಮದು ಪೂರಾ ಈಗ ಹೆಂಗೆ ನಾವು ಡ್ರಿಪ್ ಇರಿಗೇಷನ್ ಮಾಡಿರಲ್ಲ ಹಂಗೆ ಪೂರಾ ಹೊಲಕ್ಕೆ ಎಕ್ವಾಪೋನಿಕ್ಸ್ ಅಥವಾ ಹೈಡ್ರೋಪೋನಿಕ್ಸ್ ಸಪ್ಲೈ ಮಾಡೋದೈತೆ ರೀ. ಹೈಡ್ರೋಪೋನಿಕ್ಸ್ ಎಕ್ವಾಪೋನಿಕ್ಸ್ ಅಂದ್ರೆ ವಿತ್ ವಾಟರ್ ಆ್ಯಂಡ್ ಫಿಶಸ್ಸು. ಸೊ ಅದ್ರದಿಂತ್ರ ಹೋಗ್ತೈತೆ ರೀ. ಸೊ ಅದರಿಂದ ಇನ್ನೂ ಜಾಸ್ತಿ ಕಂಪೋಸ್ಟು, ಫರ್ಟಿಲೈಸರ್, ಹೈ ನ್ಯೂಟ್ರಿಯನ್ಸನ್ನು ಬರ್ತೈತೆ ರೀ ಎಲ್ಲ. ಸೊ ಅದು ಮಾಡೋ ಪ್ಲಾನ್ ಐತೆ ರೀ. ಕೆಲವೊಂದು ರೈತರು ನಮ್ಮ ಕಡೆ ಏನು ಅಂದರೆ ಅವ್ರು ಏನಂತಾರೆ, ನಮ್ಗೆ ಆಗಲ್ಲ, ಕೈ ಕಲ್ತಿದ್ದು ನಮ್ಗೆ ಆಗಲ್ಲ, ಯಾವ ರೀತಿ ಮಾಡ್ಬೇಕು ಗೊತ್ತಿರಲ್ಲ, ಏನು ಸಜೆಷನ್ ಮಾಡ್ತೀರಾ ಒಳ್ಳೆಯ ರೈತರಿಗೆ? ಏನು ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಮಣ್ಣು ಪರೀಕ್ಷೆ ಆಗಿರ್ಬೋದು, ಹಿಂಗೆ ಕೆಲವೊಂದಿಷ್ಟು ಗೊಂದಲದಲ್ಲಿ ಇರ್ತಾರೆ, ಗೊತ್ತೇ ಇರಲ್ಲ ಅವ್ರಿಗೆ ಏನು ಹೇಳ್ತಾರೆ? ಅದೇ ಇಂಟರ್ನೆಟ್ ಒಂದು ಸೋರ್ಸ್ ಇದೆ, ನಿಮ್ಮ ದುನಿಯಾ ಸಿಗ್ತೈತೆ ರೀ ಇಂಟರ್ನೆಟ್ದಾಗ. ಅದು ಬಿಟ್ಟು ನೀವು ಗೌರ್ಮೆಂಟ್ ಗೊತ್ತಿರಲ್ಲ. ಈಗ ಹೆಂಗೈತೆ ರೀ, ಮಂದಿಗೆ ಕಲಿಯಾಕಬೇಕು ರೀ. ಫೋನೂ ಕಲ್ತಾರೆ ಈಗ. ಎಷ್ಟೋ ಮಂದಿಗೆ ನಮ್ಗೆ ಬರ್ತಿದ್ದಿಲ್ಲ ರೀ ಪೈಲಾಕ, ಈಗ ನಾವು ಎಲ್ಲರೂ ಕಲ್ತೇವೆ. ಟ್ರ್ಯಾಕ್ಟರ್ ನಂಗೆ ಬರ್ತಿದ್ದಿಲ್ಲ, ಈಗ ಹೆದರಿಕೆ ಈಗೂ ಆಗ್ತೈತೆ ರೀ. ಖರೆ ಏನಾಗ್ತೈತಿ, ಸ್ವಲ್ಪ ಸ್ಟೆಪ್ ಮಾಡಿ ಮುಂದೆ ಮಾಡಾಕಬೇಕು ರೀ. ಆಮೇಲೆ ನಾವು ಆಜು ಬಾಜುಕ್ಕಿಂತ ರೀ ಬೇರೆದವ್ರು ಬೇರೆ ಸ್ಟೇಟ್ದಾಗ ಬೇರೆದವ್ರು ಹೆಂಗೆ ಮಾಡ್ಯಾರಂತ ಅದು ಕಲ್ಕೊಳ್ಳೋದು ಭಾಳ ಇರ್ತೈತೆ ರೀ. ಸೊ ಅದು ಮಾಡ್ಕೊಂಡ್ರೆ ನಾವು ನಮ್ದು ಆಜು ಬಾಜುಕಿನವ್ರ ಮಿಸ್ಟೇಕ್ದಿಂತ ನಾವು ಅಲ್ಲಿದ್ದು ನಾವು ಕಲ್ಕೊಂಡು ನಾವು ನಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೋಬೋದು ರೀ. ಸೊ ದ್ಯಾಟ್ ಈಸ್ ಭಾಳ ಇಂಪಾರ್ಟೆಂಟ್ ಐತೆ ರೀ. ಅದ್ರ ಇಸ್ರೇಲ್ದಾಗ ಆಮೇಲೆ ರೀಸೆಂಟ್ಲಿ ಇಲ್ಲಿ ರಾಜಸ್ಥಾನ್ದಾಗೂ ರೀ ಮಾವಿನ ಹಣ್ಣು ಬೆಳೆದಾರೆ ರಾಜಸ್ಥಾನ್ದಾಗ. ಅದು ಡೆಸರ್ಟ್ ಏರಿಯಾದಾಗ ಮಾವಿನ ಹಣ್ಣು. ಸೊ ಅಂಥವೆಲ್ಲ ಇಸ್ರೇಲ್ ಆಗಲಿ, ಮಲೇಷ್ಯಾ ಆಗಲಿ, UK ಆಗಲಿ, ಎಲ್ಲ ಕಡೆ ರೀ ಅಗ್ರಿಕಲ್ಚರ್ ಇಸ್ ವೆರಿ ಸ್ಟ್ರಾಂಗ್. ನಾವು ಅಂದ್ರೆ ನಮ್ಮ ಬಾಜುಕಿನವ್ರು ಹಚ್ತಾರು, ನಾವು ಹಚ್ಬೇಕಂತ ಮಾಡಬಾರ್ದು. ಆಮೇಲೆ ರೈತರು ಏನು ಮಾಡ್ತಾರೆ ರೀ, ಅವು ಬಾಜುಕಿ ಹಚ್ಚನಂತ ಹಚ್ಬಿಡ್ತಾರೆ. ಅವರು ಸಾಯಿಲ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಇರ್ತೈತಿ, ವಾಟರ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಇರ್ತೈತಿ, ಅದು ಮಾಡ್ಸಂಗೇ ಇಲ್ಲ. ಅದೇ ಕೆಲವೊಂದಿಷ್ಟು ಯಾರಿಗೆ ಗೊತ್ತಿರುತ್ತೆ ಅವ್ರ ಕಡೆ ಹೋಗಿ ಎಲ್ಲ ಮಾಹಿತಿ ತೊಗೋಬೋದು.
ಮಾಹಿತಿ ತೊಗೋಬೋದು ರೀ. ಆಮೇಲೆ ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ರೀ ಯಾವ್ದು ನಿಮ್ದು ಐರನ್ ಕಡಿಮೆ ಐತೋ, ಮೆಗ್ನೀಷಿಯಮ್ ಕಡಿಮೆ ಐತೋ, ಏನು ಕಡಿಮೆ ಐತಿ. ಸೊ ಆ ಪ್ರಕಾರದಿಂದ ನಾವು ಬೆಳೆ ಬೆಳೆಸ್ಬೋದು. ಈ ಕೆಲವೊಂದು ಮಿನರಲ್ಸೇ ಇಲ್ಲಾಂದ್ರೆ ನೀವು ಅದು ಹಾಕಿದ್ರು ನಿಮ್ಗೆ ಬರಂಗಿಲ್ಲ ರೀ. ಸೊ ಅದು ಇಂಪಾರ್ಟೆಂಟ್. ಅದು ನಾನು ರೈತರಿಗೆ ಎಲ್ಲರಿಗೂ ಸಾಯಿಲ್ ಟೆಸ್ಟಿಂಗು ಆಮೇಲೆ ವಾಟರ್ ಟೆಸ್ಟಿಂಗು ಮಾಡ ಅಂತ ನಂದು ಸಜೆಷನ್ ರೀ. ಬಟ್ ಯಾವುದೋ ಒಂದು ಕೆಲಸ ಮಾಡಿದ್ರೆ ಶ್ರದ್ಧೆ ಎಸ್ ಎಸ್